ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಎಲ್ಲರೂ ವಿಲೇಜ್ ಅಕೌಂಟೆಂಟ್ ಹಾಗೂ KAS ಎಕ್ಸಾಮ್ಗಳ ತಯಾರಿ ನಡೆಸ್ತಾ ಇದ್ದೀರಾ. ಆ ತಯಾರಿಗೆ ನಮ್ಮ ಅಕಾಡೆಮಿಯಿಂದ ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಏಕೆಂದರೆ ಈ ಕರ್ನಾಟಕ ವಿಲೇಜ್ ಅಕೌಂಟೆಂಟ್ ಮತ್ತು KAS ಎಕ್ಸಾಮ್ಗಳಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅತಿ ಹೆಚ್ಚು ಮಾಹಿತಿಯನ್ನು ಕೇಳ್ತಾ ಬರ್ತಿದ್ದಾರೆ. ಸೊ ಆ ಪ್ರಮುಖವಾದ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಈ ಟೆಸ್ಟ್ ಸೀರೀಸು ಮಾಡಿರೋದು ಸೇಮ್ ಎಕ್ಸಾಮ್ ಪ್ಯಾಟರ್ನ್. ನಿಮಗೆ ವಿಲೇಜ್ ಅಕೌಂಟೆಂಟ್ ಹಾಗೂ KAS ಎಕ್ಸಾಮ್ಗಳಿಗೆ ಏನು ಎಕ್ಸಾಮ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಮಾಡಿರೋದು. ಸೊ ಈ ಕ್ವಶನ್ ಸೀರೀಸ್ನ ನೀವು ಸರಿಯಾಗಿ ನೋಡಿಕೊಂಡ್ರೆ 50% ಸೇಮ್ ಮತ್ತು ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡ್ದಾನೆ ಈಗ 51ನೇ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ 25ರಿಂದ 50 ಕ್ವಶನ್ವರೆಗೆ ಡಿಸ್ಕಸ್ ಮಾಡಿದ್ದು. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಮೊದಲು ಆ ವಿಡಿಯೋ ನೋಡಿ, ನಂತರ ಈ ವಿಡಿಯೋನ ನೋಡಿ. ಸೊ 51ನೇ ಪ್ರಶ್ನೆ, ಚಿನ್ನಾರ್ ವನ್ಯಜೀವಿ ಅಭಯಾರಣ್ಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಬೀದರ್, ಆಪ್ಷನ್ ಡಿ ಚಿಕ್ಕಮಗಳೂರು. ಸೊ ಫ್ರೆಂಡ್ಸ್, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾನೆ ಇರಿ. ಸೊ ಕರೆಕ್ಟ್ ಆಗಿದ್ರೆ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಳ್ಳಾರಿ. 52ನೇ ಪ್ರಶ್ನೆ, ಯಾವ ಪ್ರಮುಖ ನದಿ ವ್ಯವಸ್ಥೆಯು ಕರ್ನಾಟಕದ ಮೂಲಕ ಹರಿಯುತ್ತದೆ ಮತ್ತು ರಾಜ್ಯಕ್ಕೆ ನೀರಿನ ಮಹತ್ವದ ಮೂಲವಾಗಿದೆ? ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಬ್ರಹ್ಮಪುತ್ರ, ಆಪ್ಷನ್ ಸಿ ಕೃಷ್ಣ, ಆಪ್ಷನ್ ಡಿ ನರ್ಮದಾ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ. 53ನೇ ಪ್ರಶ್ನೆ, ಅರಣ್ಯ ನಾಶವು ಕರ್ನಾಟಕದಲ್ಲಿ ಒಂದು ಒತ್ತುವ ಪರಿಸರ ಸಮಸ್ಯೆಯಾಗಿದೆ. ಇವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅರಣ್ಯನಾಶದ ಪ್ರಮುಖ ಚಾಲಕವಾಗಿದೆ? ಆಪ್ಷನ್ ಎ ಕೃಷಿ ವಿಸ್ತರಣೆ, ಆಪ್ಷನ್ ಬಿ ಅನಿಯಂತ್ರಣ ಪ್ರವಾಸೋದ್ಯಮ, ಆಪ್ಷನ್ ಸಿ ಕಾಡ್ಗಿಚ್ಚು, ಆಪ್ಷನ್ ಡಿ ಕರಾವಳಿ ಸವೆತ. ಸರಿಯಾದ ಆಪ್ಷನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿಯಾದ ಉತ್ತರ ಆಪ್ಷನ್ ಎ ಕೃಷಿಯ ವಿಸ್ತರಣೆ. ಇವು ಕೂಡ ಒಂದೊಂದು ಕಾರಣ ಆಗುತ್ತೆ, ಆದರೂ ಪ್ರಮುಖ ಕಾರಣ ಬಂದ್ಬಿಟ್ಟು ಕೃಷಿ ವಿಸ್ತರಣೆ ಆಗಿರುತ್ತೆ. 54ನೇ ಪ್ರಶ್ನೆ, ಈ ಯಾವ ಸಂರಕ್ಷಿತ ಪ್ರದೇಶವು ಕರ್ನಾಟಕದಲ್ಲಿ ಅದರ ಶ್ರೀಮಂತ ಜೀವವೈವಿಧ್ಯಕ್ಕೆ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಮಾನಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಗಿರ್ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. 55ನೇ ಪ್ರಶ್ನೆ, ಕರ್ನಾಟಕದ ನಗರ ಪ್ರದೇಶಗಳಲ್ಲಿ ವಾಯು ಮಾಲಿನ್ಯವು ಬೆಳೆಯುತ್ತಿರುವ ಸಮಸ್ಯೆಯಾಗಿದೆ. ಇವುಗಳಲ್ಲಿ ಯಾವುದು ಈ ಮಾಲಿನ್ಯದ ಪ್ರಮುಖ ಮೂಲವಾಗಿದೆ? ಆಪ್ಷನ್ ಎ ಜಾನುವಾರು ಹೊರಸೂಸುವಿಕೆ, ಆಪ್ಷನ್ ಬಿ ವಾಹನ ಸಂಚಾರ, ಆಪ್ಷನ್ ಸಿ ಅರಣ್ಯ ಬೆಂಕಿ, ಆಪ್ಷನ್ ಡಿ ರಸಗೊಬ್ಬರ ಅತಿಯಾದ ಬಳಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವಾಹನ ಸಂಚಾರ. 56ನೇ ಪ್ರಶ್ನೆ, ಕರ್ನಾಟಕವು ನವೀಕರಿಸಬಹುದಾದ ಇಂಧನ ಮೂಲಗಳಲ್ಲಿ ಹೂಡಿಕೆ ಮಾಡುತ್ತಿದೆ. ಇವುಗಳಲ್ಲಿ ಯಾವುದು ರಾಜ್ಯಕ್ಕೆ ಪ್ರಮುಖವಾದ ಕೇಂದ್ರವಾಗಿದೆ? ಆಪ್ಷನ್ ಎ ಸೌರಶಕ್ತಿ, ಆಪ್ಷನ್ ಬಿ ಭೂಶಾಖದ ಶಕ್ತಿ, ಆಪ್ಷನ್ ಸಿ ಉಬ್ಬರವಿಳಿತದ ಶಕ್ತಿ, ಆಪ್ಷನ್ ಡಿ ಪರಮಾಣು ಶಕ್ತಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸೌರಶಕ್ತಿ. ಸೊ ನೀವು ಅಡ್ವರ್ಟೈಸ್ಮೆಂಟಲ್ಲಿ ಕೂಡ ನೋಡ್ಬೋದು, ಅಡಾನಿ ಗ್ರೂಪ್ ಆಫ್ ಕಂಪ್ನೀಸಿಂದ ಸೌರಶಕ್ತಿ ಸೋಲಾರ್ ಪ್ಲಾಂಟ್ ಬಗ್ಗೆ ತುಂಬ ಮಾಹಿತಿಗಳು ನಿಮ್ಗೆ ಸಿಗ್ತಾ ಇದೆ. ಸೊ ಮುಂದೆ ಅದು ನವೀಕರಿಸ್ಬೋದು ಏನು ಅಂತ ಕೇಳಿದರೆ ಇದು ಕೂಡ ಒಂದು ಪ್ರಮುಖ ಕೇಂದ್ರ ಆಗಿರುತ್ತೆ. 57ನೇ ಪ್ರಶ್ನೆ, ಕರ್ನಾಟಕದ ನೈಸರ್ಗಿಕ ಭೂದೃಶ್ಯದಲ್ಲಿ ಯಾವ ರೀತಿಯ ಅರಣ್ಯವು ಪ್ರಮುಖ ಭಾಗವಾಗಿದೆ? ಆಪ್ಷನ್ ಎ ಮಲೆನಾಡುಗಳು, ಆಪ್ಷನ್ ಬಿ ಬೋರಿಯಲ್ ಅರಣ್ಯಗಳು, ಆಪ್ಷನ್ ಸಿ ಪತನಶೀಲ ಅರಣ್ಯಗಳು, ಆಪ್ಷನ್ ಡಿ ಮ್ಯಾಂಗ್ರೋವ್ ಅರಣ್ಯಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪತನಶೀಲ ಅರಣ್ಯಗಳು. 58ನೇ ಪ್ರಶ್ನೆ, ಕರ್ನಾಟಕದ ಕೆಲವು ಭಾಗಗಳಲ್ಲಿ ನೀರಿನ ಕೊರತೆಯ ಆತಂಕಕಾರಿಯಾಗಿದೆ. ಈ ಸಮಸ್ಯೆಗಳನ್ನು ಪರಿಹರಿಸಲು ಇವುಗಳಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗಿದೆ? ಆಪ್ಷನ್ ಎ ಮಳೆ ನೀರು ಕೊಯ್ಲು, ಆಪ್ಷನ್ ಬಿ ಡಿಸಲೀಕರಣ, ಆಪ್ಷನ್ ಸಿ ಮೋಡ ಬಿತ್ತನೆ, ಆಪ್ಷನ್ ಸಿ ಅಂತರ್ಜಲ ಕೊರೆಯುವುದು. ಸರಿಯಾದ ಉತ್ತರ ಆಪ್ಷನ್ ಎ ಮಳೆ ನೀರು ಕೊಯ್ಲು. 59ನೇ ಪ್ರಶ್ನೆ, ಕರ್ನಾಟಕವು ಯಾವ ಆರ್ಥಿಕ ಕ್ಷೇತ್ರದಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿದೆ? ಆಪ್ಷನ್ ಎ ಭಾರಿ ಉತ್ಪಾದನೆ, ಆಪ್ಷನ್ ಬಿ ಮಾಹಿತಿ ತಂತ್ರಜ್ಞಾನ ಅಂದರೆ IT, ಆಪ್ಷನ್ ಸಿ ಪ್ರವಾಸೋದ್ಯಮ, ಆಪ್ಷನ್ ಡಿ ಕೃಷಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮಾಹಿತಿ ತಂತ್ರಜ್ಞಾನ IT ಕಂಪ್ನೀಸಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿದೆ. 60ನೇ ಪ್ರಶ್ನೆ, ಕರ್ನಾಟಕದಲ್ಲಿ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಪರಿಸರ ಸವಾಲುಗಳು ಒಂದಾಗಿದೆ.
ಸೊ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಡಿಮೆಯಾದ ನೀರಿನ ಮಾಲಿನ್ಯ, ಆಪ್ಷನ್ ಬಿ ಹೆಚ್ಚಿದ ತ್ಯಾಜ್ಯಗಳ ಉತ್ಪಾದನೆ, ಆಪ್ಷನ್ ಸಿ ಸುಧಾರಿತ ಗಾಳಿ ಗುಣಮಟ್ಟ, ಆಪ್ಷನ್ ಡಿ ಸುಸ್ಥಿರ ಶಕ್ತಿ ಉತ್ಪಾದನೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೆಚ್ಚಾದ ತ್ಯಾಜ್ಯ ಉತ್ಪಾದನೆ ಆರ್ಥಿಕ ಅಭಿವೃದ್ಧಿಗೆ ಒಂದು ತ್ವರಿತ ಪರಿಸರ ಸವಾಲುಗಳಲ್ಲಿ ಒಂದಾಗಿದೆ. ಸೊ ಇವು ಮೂರು ಕೂಡ ಆಗುತ್ತೆ, ಆದರೂ ಜಾಸ್ತಿ ಪ್ರಮುಖವಾದದ್ದು ಅಂದರೆ ಹೆಚ್ಚಿದ ತ್ಯಾಜ್ಯ ಉತ್ಪಾದನೆ. ಸೊ 61ನೇ ಪ್ರಶ್ನೆ ನೋಡೋದಾದರೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಅಳಿವಿನಂಚಿನಲ್ಲಿರುವ ಜಾತಿಗಳು ಕಂಡುಬರುತ್ತದೆ? ಆಪ್ಷನ್ ಎ ಏಷ್ಯನ್ ಆನೆ, ಆಪ್ಷನ್ ಬಿ ಬಂಗಾಳ ಹುಲಿ, ಆಪ್ಷನ್ ಸಿ ಒಂದು ಕೊಂಬಿನ ಗೇಂಡಾಮೃಗ, ಆಪ್ಷನ್ ಡಿ ಹಿಮಚಿರತೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಂಗಾಳ ಹುಲಿ. ಹುಲಿಗಳ ಸಂಖ್ಯೆ ತುಂಬ ಕ್ಷೀಣಿಸ್ತಾ ಇದೆ ಅಂತ ನಾವು ಈ ಪ್ರೆಸೆಂಟ್ ಸಿಚುವೇಶನಲ್ಲಿ ನೋಡಿರ್ಬೋದು. ಸೊ ಅದು ಸರಿಯಾದ ಉತ್ತರ ಆಗುತ್ತೆ. 62ನೇ ಪ್ರಶ್ನೆ, ಹವಾಮಾನ ಬದಲಾವಣೆಯು ಕರ್ನಾಟಕಕ್ಕೆ ಗಮನಾರ್ಹ ಪರಿಣಾಮವನ್ನು ತರುವ ನಿರೀಕ್ಷೆ ಇದೆ. ಈ ಪರಿಣಾಮಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ ಹೆಚ್ಚು ಸ್ಥಿರವಾದ ಮಳೆಯ ನಮೂನೆಗಳು, ಆಪ್ಷನ್ ಬಿ ಪ್ರವಾಹದ ಅಪಾಯಕಾರಿ ಕಡಿಮೆಯಾಗಿದೆ, ಆಪ್ಷನ್ ಸಿ ಹೆಚ್ಚಿದ ಬೆಳೆ ಇಳುವರಿ, ಆಪ್ಷನ್ ಡಿ ಮಳೆಯ ನಮೂನೆಗಳ ಬದಲಾವಣೆಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮಳೆಯ ನಮೂನೆಗಳಲ್ಲಿನ ಬದಲಾವಣೆಗಳು. 63ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಗಣಿಗಾರಿಕೆ, ವಿಶೇಷವಾಗಿ ಕಬ್ಬಿಣ ಅದಿರು ಗಣಿಗಾರಿಕೆ ಪ್ರಮುಖ ಪರಿಸರ ಪರಿಣಾಮವೇನು? ಆಪ್ಷನ್ ಎ ಶಬ್ದ ಮಾಲಿನ್ಯ, ಆಪ್ಷನ್ ಬಿ ಅರಣ್ಯ ನಾಶ, ಆಪ್ಷನ್ ಸಿ ಸುಧಾರಿತ ಗಾಳಿಯ ಗುಣಮಟ್ಟ, ಆಪ್ಷನ್ ಡಿ ಹೆಚ್ಚಿದ ಜೀವ ವೈವಿಧ್ಯತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅರಣ್ಯ ನಾಶ. 64ನೇ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು. ಸಾಂಸ್ಕೃತಿಕ ನಗರಿಗಳ ರಾಜಧಾನಿ ಅಂತ ನಾವು ಮೈಸೂರನ್ನ ಕರೀತೀವಿ. 65ನೇ ಪ್ರಶ್ನೆ, ಕಾಳಿ ಹುಲಿ ಸಂರಕ್ಷಿತ ಪ್ರದೇಶವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಉಡುಪಿ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ದಕ್ಷಿಣ ಕನ್ನಡ, ಆಪ್ಷನ್ ಡಿ ಚಿಕ್ಕಮಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ. 66ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿರುವ ಪಕ್ಷಿಧಾಮವಾಗಿದೆ? ಆಪ್ಷನ್ ಎ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಆಪ್ಷನ್ ಬಿ ರಂಗನತಿಟ್ಟು ಪಕ್ಷಿಧಾಮ, ಆಪ್ಷನ್ ಸಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಆಪ್ಷನ್ ಬಿ ರಂಗನತಿಟ್ಟು ಪಕ್ಷಿಧಾಮ. 67ನೇ ಪ್ರಶ್ನೆ, ಕರ್ನಾಟಕದ ಯಾವ ನದಿಯನ್ನು ದಕ್ಷಿಣದ ಗಂಗಾ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ. 68ನೇ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ಕಾಫಿ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕ್ಕಮಗಳೂರು. ಸೊ ಫ್ರೆಂಡ್ಸ್, ಈ 2 ಕ್ವಶನ್ಗಳು ತುಂಬ ರಿಪೀಟ್ ಆಗಿದೆ. ಸೊ ಈ ಕ್ವಶನ್ಗಳನ್ನ ನೆನ್ಪಿಟ್ಕೊಳ್ಳಿ ನೀವು. ಸೇಮ್ ಮತ್ತು ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಸೊ 69ನೇ ಪ್ರಶ್ನೆ, ಮೈಸೂರು ಅರಮನೆ ಐತಿಹಾಸಿಕ ಅರಮನೆ ಮತ್ತು ಪ್ರವಾಸಿ ಆಕರ್ಷಣೆಯಾಗಿದ್ದು ಯಾವ ನಗರದಲ್ಲಿದೆ? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು. 70ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ದಕ್ಷಿಣ ಕರ್ನಾಟಕದಲ್ಲಿ ವನ್ಯಜೀವಿ ಅಭಯಾರಣ್ಯ ಅಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗುಂಬೆ ವನ್ಯಜೀವಿ ಅಭಯಾರಣ್ಯ. 71ನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಭಾರತೀಯ ಮಹಾಕಾವ್ಯವಾದ ರಾಮಾಯಣದಲ್ಲಿ ಕರ್ನಾಟಕದ ಯಾವ ನದಿಯು ಅದರ ಪ್ರಾಮುಖ್ಯತೆಗೆ ಹೆಸರುವಾಸಿಯಾಗಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ. 72ನೇ ಪ್ರಶ್ನೆ, ಕರ್ನಾಟಕದ ಯಾವ ನಗರವನ್ನು ಉದ್ಯಾನಗಳ ನಗರ ಎಂದು ಕರೆಯಲಾಗುತ್ತದೆ? ಸೊ ಫ್ರೆಂಡ್ಸ್, ಈ ಕ್ವಶನ್ಗೆ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇದನ್ನ ಆನ್ಸರ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬೆಂಗಳೂರು. ಉದ್ಯಾನವನಗಳ ನಗರಿ ಅಂತ ಬೆಂಗಳೂರನ್ನ ನಾವು ಕರಿತೀವಿ. 73ನೇ ಪ್ರಶ್ನೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು. 74ನೇ ಪ್ರಶ್ನೆ, ಕರ್ನಾಟಕದ ಯಾವ ನದಿಯು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಬಂಗಾಳ ಕೊಲ್ಲಿಯಲ್ಲಿ ಹರಿಯುತ್ತದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ತುಂಗಭದ್ರಾ, ಆಪ್ಷನ್ ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ. 75ನೇ ಪ್ರಶ್ನೆ, ಪುರಾತನ ಹಿಂದೂ ದೇವಾಲಯವಾದ ರಂಗನಾಥ ಸ್ವಾಮಿ ದೇವಾಲಯವು ಯಾವ ನಗರದಲ್ಲಿದೆ? ಸರಿಯಾದ ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಶ್ರೀರಂಗಪಟ್ಟಣ, ಆಪ್ಷನ್ ಡಿ ಬೇಲೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀರಂಗಪಟ್ಟಣ. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 50 ಕ್ವಶನಿಂದ 75 ಕ್ವಶನ್ವರೆಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಾದರೂ ನಿಮ್ಗೆ ಏನಾದರೆ ಡೌಟ್ಸ್ ಆನ್ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು.
ಸೊ ಮುಂದಿನ ವಿಡಿಯೋದಲ್ಲಿ 75ನೇ ಕ್ವಶನಿಂದ 100 ಕ್ವಶನ್ವರೆಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮ್ಮದು ಸೀರೀಸ್ ಮುಗ್ದೋಗುತ್ತೆ. ಸೊ ಈ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಸೊ ಈ ಒಂದು ಟೆಸ್ಟ್ ಸೀರೀಸ್ನ ನೋಡ್ಕೊಳ್ಳಿ. ಮತ್ತು ನಾನು ಇನ್ನೊಂದು ವಾರ ಇರೋ ಹಂಗೆ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡ್ತೀನಿ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ. ಆಗ ಆ ಕ್ವಶನ್ ಪೇಪರ್ನ ಕೂಡ ನೋಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. 50% ಸೇಮ್ ಆ್ಯಂಡ್ ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್ ಬರೋ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಸೊ ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ.